ಬೆಳಗಿನ ಬೆಳಕು. ಅರಣ್ಯಕಾಂಡ ನೈಜ ಘಟನೆಗಳ ಒಂದು ಪ್ರಯಾಣ. ಇಂದು ನಾವು ಒಂದು ಹೊಸ ಪುಸ್ತಕವನ್ನು ಪ್ರವೇಶಿಸುತ್ತಿದ್ದೇವೆ. ಯೆಹೋವನು ನಮ್ಮ ಕಲಿಕೆಗಾಗಿ ದಾಖಲಿಸಿದ ನೈಜ ಘಟನೆಗಳ ಒಂದು ಹೊಸ ಪ್ರಯಾಣಕ್ಕೆ ನಾವು ಹೆಜ್ಜೆ ಇಡುತ್ತಿದ್ದೇವೆ. ಈ ಪುಸ್ತಕದ ಹೆಸರು ಅರಣ್ಯಕಾಂಡ. ಇದು ವಿಮೋಚನೆ ಹೊಂದಿದ ದೇವ ಜನರ ಅದೇ ಮಹಾಪ್ರಯಾಣವನ್ನು ಮುಂದುವರಿಸುತ್ತದೆ. ಆದರೆ ಇದು ಅರಣ್ಯದ ಹಾದಿಯ ಇನ್ನೊಂದು ಮಗ್ಗುಲನ್ನು ನಮಗೆ ತೋರಿಸಿಕೊಡುತ್ತದೆ. ಅರಣ್ಯಕಾಂಡವು ನಮ್ಮನ್ನು ಸಿನಾಯಿ ಪರ್ವತದಿಂದ ವಾಗ್ದಾನದ ನಾಡಿನತ್ತ ಮುನ್ನಡೆಸುತ್ತದೆ ಮತ್ತು ಇಡೀ ತಲೆಮಾರಿನ ಜನರು ಆ ನಾಡನ್ನು ಪ್ರವೇಶಿಸಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದಕ್ಕೆ ಕಾರಣ ದೇವರು ವಿಫಲನಾದದ್ದಲ್ಲ, ಬದಲಾಗಿ ಜನರ ಹೃದಯದಲ್ಲಿ ಬೆಳೆದ ಅಪನಂಬಿಕೆ ಮತ್ತು ದ್ರೋಹವೇ ಆಗಿತ್ತು. ಆದರೂ ಜನರ ವೈಫಲ್ಯದ ನಡುವೆಯೂ ದೇವರು ತನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಂಡನು. ಆತನು ತನ್ನ ವಾಗ್ದಾನವನ್ನು ರದ್ದುಗೊಳಿಸಲಿಲ್ಲ, ಬದಲಾಗಿ ಒಂದು ಹೊಸ ತಲೆಮಾರನ್ನು ಎಬ್ಬಿಸಿ ಅವರನ್ನು ಆ ನಾಡಿಗೆ ಹೋಗಲು ಸಿದ್ಧಪಡಿಸಿದನು. ಸಾಂಪ್ರದಾಯಿಕ ಮತ್ತು ಬೈಬಲ್ ಆಧಾರಿತ ನಂಬಿಕೆಯ ಪ್ರಕಾರ ಈ ಪುಸ್ತಕವನ್ನು ಮೋಶೆಯೇ ಬರೆದನು. ಇದು ತೋರಾದ ಭಾಗವಾಗಿದ್ದು 36 ಅಧ್ಯಾಯಗಳನ್ನು ಹೊಂದಿದೆ. ಈ ಪುಸ್ತಕದ ಘಟನೆಗಳು ಇಸ್ರಾಯೇಲರು ಐಗುಪ್ತದಿಂದ ಹೊರಬಂದ ನಂತರ ಮತ್ತು ಕಾನಾನ್ ದೇಶವನ್ನು ಪ್ರವೇಶಿಸುವ ಮೊದಲು ಅರಣ್ಯದಲ್ಲಿದ್ದ ಅವಧಿಯಲ್ಲಿ ಹೆಚ್ಚಿನ ಘಟನೆಗಳು ಅರಣ್ಯದಲ್ಲಿ ಸಂಭವಿಸುತ್ತವೆ. ಮೊದಲು ಸೀನಾಯಿ ಸುತ್ತಮುತ್ತ, ನಂತರ ಸುದೀರ್ಘ ಅಲೆದಾಟದಲ್ಲಿ ಮತ್ತು ಕೊನೆಯದಾಗಿ ಪ್ರಯಾಣದ ಅಂತ್ಯದ ವೇಳೆಗೆ ಯೆರಿಕೋಗೆ ಎದುರಾಗಿರುವ ಯೋರ್ದಾನ್ ನದಿಯ ಹತ್ತಿರವಿರುವ ಮೋವಾಬ್ ಬಯಲುಗಳಲ್ಲಿ ನಡೆಯುತ್ತವೆ. ಅರಣ್ಯಕಾಂಡ 36:13. ಯೆಹೋವನು ಈ ನಿಜ ಘಟನೆಗಳನ್ನು ದಾಖಲಿಸಬೇಕೆಂದು ಬಯಸಿದಕ್ಕೆ ಒಂದು ಕಾರಣವಿದೆ. ತನ್ನ ಜನರನ್ನು ಆರಾಧನೆ ಮತ್ತು ಪವಿತ್ರತೆಯ ಸುತ್ತ ಆತನು ಹೇಗೆ ಸಂಘಟಿಸಿದನು, ಮೊದಲ ತಲೆಮಾರಿನವರು ಭಯದಿಂದ ಹೇಗೆ ಬಿದ್ದು ಹೋದರು ಮತ್ತು ಆತನು ಮುಂದಿನ ತಲೆಮಾರನ್ನು ಹೇಗೆ ಸಿದ್ಧಪಡಿಸಿದನು ಎಂಬುದನ್ನು ಆತನು ತೋರಿಸ ಬಯಸಿದನು. ಅರಣ್ಯಕಾಂಡವು ಮೊದಲಿಗೆ ಇಸ್ರಾಯೇಲರಿಗಾಗಿ ಬರೆಯಲ್ಪಟ್ಟಿತ್ತು, ಆದರೆ ಇದು ನಮಗೂ ಬರೆಯಲ್ಪಟ್ಟಿದೆ, ಏಕೆಂದರೆ ಇವೆಲ್ಲವೂ ನಮಗೆ ಎಚ್ಚರಿಕೆ ಮತ್ತು ಪಾಠಗಳಾಗಿ ದಾಖಲಿಸಲ್ಪಟ್ಟಿವೆ ಎಂದು ಹೊಸ ಒಡಂಬಡಿಕೆಯು ತಿಳಿಸುತ್ತದೆ. 1 ಕೊರಿಂಥದವರಿಗೆ 10:1-15. ಈ ಪುಸ್ತಕದಲ್ಲಿ ನಾವು ಅನೇಕ ಪ್ರಮುಖ ವಿಭಾಗಗಳನ್ನು ಕಾಣುತ್ತೇವೆ. ಜನಗಣತಿ ಮತ್ತು ಇಸ್ರಾಯೇಲರ ಪಾಳೆಯದ ವ್ಯವಸ್ಥೆ, ದೈನಂದಿನ ಜೀವನದಲ್ಲಿ ಪವಿತ್ರತೆ, ಲೇವಿಯರ ಮತ್ತು ಯಾಜಕರ ಪಾತ್ರವನ್ನು ನಾವು ನೋಡುತ್ತೇವೆ. ಜನರ ಪುನರಾವರ್ತಿತ ದೂರುಗಳು ಮತ್ತು ದ್ರೋಹವನ್ನು ನಾವು ಕಾಣುತ್ತೇವೆ. ಹೃದಯವು ದೇವರಲ್ಲಿ ವಿಶ್ರಮಿಸದಿದ್ದಾಗ ಅಪನಂಬಿಕೆ ಎಷ್ಟು ಬೇಗ ಹರಡುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಅರಣ್ಯದಲ್ಲಿ ದೇವರು ನೀಡಿದ ಜಯಗಳನ್ನು ಹಾಗೂ ಗುಣಪಡಿಸುವಿಕೆಗಾಗಿ ದೇವರು ನೀಡಿದ ತಾಮ್ರದ ಸರ್ಪದ ಕುರಿತು ನಾವು ಓದುತ್ತೇವೆ. ಬೀಳಾಮನ ವೃತ್ತಾಂತದ ಮೂಲಕ ಮನುಷ್ಯರ ಯೋಜನೆಗಳು ದೇವರ ಆಶೀರ್ವಾದವನ್ನು ಅಳಿಸಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿಯುತ್ತೇವೆ. ಬಾಳ್ ಪೆಯೋರ್ನಲ್ಲಿ ನಡೆದ ವೈಫಲ್ಯ ಮತ್ತು ನಂತರ ದೇಶವನ್ನು ಪ್ರವೇಶಿಸಲು ನಡೆದ ಹೊಸ ಸಿದ್ಧತೆಗಳನ್ನು ನಾವು ನೋಡುತ್ತೇವೆ. ಅರಣ್ಯಕಾಂಡವು ಕೇವಲ ಮರುಭೂಮಿಯಲ್ಲಿನ ಚಲನೆಯಲ್ಲ, ಅದು ದೇವರು ತನ್ನ ಜನರನ್ನು ಮುನ್ನಡೆಸುವಾಗ ಅವರ ಹೃದಯದ ಸ್ಥಿತಿಯ ಕುರಿತದಾಗಿದೆ. ಅರಣ್ಯಕಾಂಡದ ಪ್ರಬಲ ಲಕ್ಷಣವೆಂದರೆ
2 ಬಾರಿ ನಡೆದ ಜನಗಣತಿ. ಮೊದಲ ಜನಗಣತಿಯು ಐಗುಪ್ತದಿಂದ ಹೊರಬಂದ ವಿಮೋಚಿತ ಜನರನ್ನು ತೋರಿಸುತ್ತದೆ, ಆದರೆ ಅವರು ವಿಶ್ವಾಸದಲ್ಲಿ ಇನ್ನೂ ಪರಿಪಕ್ವವಾಗಿರಲಿಲ್ಲ. 2ನೇ ಜನಗಣತಿಯು ಶಿಸ್ತಿನ ಮೂಲಕ ರೂಪುಗೊಂಡ ಮತ್ತು ಸ್ವಾಸ್ಥ್ಯವನ್ನು ಪಡೆಯಲು ಸಿದ್ಧವಾಗಿರುವ ಹೊಸ ತಲೆಮಾರನ್ನು ಪ್ರತಿಬಿಂಬಿಸುತ್ತದೆ. ಇದು ನಮಗೆ ಆಳವಾದ ಸತ್ಯವನ್ನು ಕಲಿಸುತ್ತದೆ. ದೇವರು ತನ್ನ ವಾಗ್ದಾನವನ್ನು ಪುನರಾರಂಭಿಸದೆಯೇ ಒಂದು ತಲೆಮಾರನ್ನು ಪುನರಾರಂಭಿಸಬಲ್ಲನು. ಜನರು ವಿಫಲರಾಗಬಹುದು, ಆದರೆ ದೇವರು ನಂಬಿಗಸ್ತನಾಗಿ ಉಳಿಯುತ್ತಾನೆ. ಒಂದು ತಲೆಮಾರು ಬಿದ್ದು ಹೋದ ತಕ್ಷಣ ವಾಗ್ದಾನವು ಸತ್ತು ಹೋಗುವುದಿಲ್ಲ. ಪಾಳೆಯದ ವ್ಯವಸ್ಥೆಯೂ ಸಹ ಅರ್ಥಪೂರ್ಣವಾಗಿದೆ. ಅರಣ್ಯಕಾಂಡ ಅಧ್ಯಾಯ 2. ಇಸ್ರಾಯೇಲರನ್ನು ದೇವದರ್ಶನದ ಗುಡಾರದ ಸುತ್ತಲೂ ಜೋಡಿಸಲಾಗಿತ್ತು. ದೇವರ ಸನ್ನಿಧಿಯು ಕೇಂದ್ರದಲ್ಲಿತ್ತು ಮತ್ತು ಪ್ರತಿಯೊಂದು ಕುಲವು ಆತನ ಸುತ್ತಲೂ ತಮ್ಮ ಸ್ಥಾನವನ್ನು ಪಡೆದುಕೊಂಡಿದ್ದವು. ಇದು ನಮಗೆ ದೊಡ್ಡ ಪಾಠವನ್ನು ನೀಡುತ್ತದೆ. ಜೀವನವು ಸೌಕರ್ಯದ ಸುತ್ತಲ್ಲ, ದೇವರ ಸನ್ನಿಧಿಯ ಸುತ್ತ ಸುತ್ತಬೇಕು. ದೇವರು ಮಧ್ಯದಲ್ಲಿದ್ದಾಗ ಆದ್ಯತೆಗಳು ಸರಿಯಾಗಿರುತ್ತವೆ. ದೇವರು ಕೇಂದ್ರದಲ್ಲಿ ಇಲ್ಲದಿದ್ದಾಗ ಗೊಂದಲ ಬೆಳೆಯುತ್ತದೆ. ಅದಕ್ಕಾಗಿಯೇ ಈ ಪುಸ್ತಕವು ಆರಾಧನೆಯನ್ನು ಒಂದು ಪುಸ್ತಕದ ಚಟುವಟಿಕೆಯಾಗಿ ನೋಡುವುದಿಲ್ಲ. ಆರಾಧನೆಯೇ ಕೇಂದ್ರ ಮತ್ತು ಜೀವನವು ಅದರ ಸುತ್ತಲೂ ನಿರ್ಮಿತವಾಗಿದೆ. ಈ ಪುಸ್ತಕವು ಅರಣ್ಯವು ಹೃದಯದ ಪರೀಕ್ಷೆಯ ಸ್ಥಳವಾಗುತ್ತದೆ ಎಂಬುದನ್ನು ಬಹಿರಂಗಪಡಿಸುತ್ತದೆ. ವಾಗ್ದಾನ ಮತ್ತು ಅದರ ನೆರವೇರಿಕೆಯ ನಡುವೆ ಮನುಷ್ಯನ ಅಂತರಾತ್ಮದ ನಿಜವಾದ ಸ್ಥಿತಿಯು ಹೊರಬರುತ್ತದೆ. ಇಸ್ರಾಯೇಲರ ದೂರುಗಳು ಕೇವಲ ಆಹಾರ ಮತ್ತು ನೀರಿಗಾಗಿ ಇರಲಿಲ್ಲ. ಅವು ಅವರ ಭಯ, ಅಪನಂಬಿಕೆ, ಅಹಂಕಾರ ಮತ್ತು ಅಸಹನೆಯ ದ್ವಾರಗಳಾಗಿದ್ದವು. ಇದು ನಮಗೆ ಎಚ್ಚರಿಕೆಯಾಗಿದೆ. ಅದ್ಭುತ ಪವಾಡಗಳು ನಡೆದಾಗ ಮಾತ್ರ ವಿಶ್ವಾಸವು ಸಾಬೀತಾಗುವುದಿಲ್ಲ. ದಿನಗಳು ಸುದೀರ್ಘವಾಗಿದ್ದಾಗ, ಉತ್ತರಗಳು ವಿಳಂಬವಾದಂತೆ ಕಂಡಾಗ ಮತ್ತು ಪ್ರಯಾಣವು ಕಠಿಣವಾದಾಗ ವಿಶ್ವಾಸವು ಪರೀಕ್ಷಿಸಲ್ಪಡುತ್ತದೆ. ಅರಣ್ಯಕಾಂಡ 21ರಲ್ಲಿರುವ ತಾಮ್ರದ ಸರ್ಪವು ಮತ್ತೊಂದು ಪ್ರಮುಖ ಸಂಕೇತವಾಗಿದೆ. ಜನರು ಸರ್ಪಗಳಿಂದ ಕಚ್ಚಲ್ಪಟ್ಟು ಸಾಯುತ್ತಿದ್ದಾಗ ದೇವರು ಅವರ ಸ್ವಪ್ರಯತ್ನದಿಂದ ಗುಣವಾಗುವಂತೆ ಹೇಳಲಿಲ್ಲ. ಆತನು ಒಂದು ಮಾರ್ಗವನ್ನು ನೀಡಿದನು ಮತ್ತು ವಿಶ್ವಾಸದಿಂದ ಅದನ್ನು ನೋಡುವಂತೆ ಕರೆ ನೀಡಿದನು. ಯಾರು ನೋಡಿದರೋ ಅವರು ಬದುಕಿದರು. ನಂತರ ಯೇಸು ಇದನ್ನೇ ತನಗೆ ಅನ್ವಯಿಸಿಕೊಂಡು, ಮೋಶೆಯು ಅರಣ್ಯದಲ್ಲಿ ಹಾವನ್ನು ಎತ್ತಿದಂತೆ ಮನುಷ್ಯ ಕುಮಾರನು ಎತ್ತಲ್ಪಡಬೇಕು ಎಂದು ಹೇಳಿದನು. ಯೋಹಾನ 3:14-15. ಇದು ರಕ್ಷಣೆಯು ಮನುಷ್ಯನ ಶಕ್ತಿಯಿಂದಲ್ಲ, ದೇವರು ಏರ್ಪಡಿಸಿದನ್ನು ನಂಬುವುದರಿಂದ ಬರುತ್ತದೆ ಎಂದು ತೋರಿಸುತ್ತದೆ. ಬಿಳಾಮನ ಭಾಗವು ಅಧ್ಯಾಯ 22-24 ಮತ್ತೊಂದು ಬಲವಾದ ಪಾಠವನ್ನು ನೀಡುತ್ತದೆ. ಶತ್ರುಗಳು ದೇವರ ಜನರಿಗೆ ಶಾಪ ಹಾಕಲು ಸಂಚು ಹೂಡಿದರು, ಆದರೆ ದೇವರು ಅದನ್ನು ಉಲ್ಟಾ ಮಾಡಿದರು. ದೇವರು ಆಶೀರ್ವದಿಸಿದನ್ನು ಶಾಪ ಮಾಡಲು ಬಿಳಾಮನಿಗೆ ಸಾಧ್ಯವಾಗಲಿಲ್ಲ. ದೇವರು ತನ್ನ ಜನರಿಗೆ ಬದ್ಧನಾಗಿರುವಾಗ ಶತ್ರುಗಳ ಯೋಜನೆಗಳು ಆಶೀರ್ವಾದವನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ. ದೇವರು ತನ್ನ ಜನರನ್ನು ಶಿಸ್ತು ಮಾಡಬಹುದು, ಆದರೆ ಆತನು ತನ್ನ ಒಡಂಬಡಿಕೆಯನ್ನು ಶತ್ರುವಿಗೆ ಬಿಟ್ಟುಕೊಡುವುದಿಲ್ಲ. ಈ ಪುಸ್ತಕವು ಒಂದು ಬಿಡುಗಡೆ ಹೊಂದಿದ ಜನರು ಸಹ ಏಕೆ ವಿಫಲರಾಗಬಹುದು ಎಂಬುದನ್ನು ವಿವರಿಸುತ್ತದೆ. ಐಗುಪ್ತದಿಂದ ಹೊರಬರುವುದಕ್ಕೂ ದಿನನಿತ್ಯ ದೇವರನ್ನು ನಂಬುವುದಕ್ಕೂ ವ್ಯತ್ಯಾಸವಿದೆ. ಬಿಡುಗಡೆಯು ಆರಂಭವೇ ಹೊರತು ಅಂತ್ಯವಲ್ಲ. ಇಲ್ಲಿ ನಾವು ದೇವರನ್ನು ಪವಿತ್ರನನ್ನಾಗಿ, ತಾಳ್ಮೆಯುಳ್ಳವನಾಗಿ, ಕ್ರಮಬದ್ಧನನ್ನಾಗಿ ಮತ್ತು ನಂಬಿಗಸ್ತನನ್ನಾಗಿ ಕಾಣುತ್ತೇವೆ. ಮೋಶೆಯ ನಾಯಕತ್ವದ ಒತ್ತಡಗಳು ಮತ್ತು ವಿನಯತೆಯ ಅಗತ್ಯವನ್ನು ನಾವು ನೋಡುತ್ತೇವೆ. ವಿಶ್ವಾಸವು ಕೇವಲ ಭಾವನಾತ್ಮಕವಲ್ಲ, ಅದು ದೇವರನ್ನು ಗೌರವಿಸುವ
ಒಂದು ಕ್ರಮಬದ್ಧ ಜೀವನವಾಗಿದೆ ಎಂದು ಇದು ತೋರಿಸುತ್ತದೆ. ಅರಣ್ಯ ಕಾರಣದಿಂದ ನಾವು ಕಲಿಯುವ ಅಂಶಗಳೆಂದರೆ ಅಪನಂಬಿಕೆಯು ಗುರಿಯನ್ನು ತಲುಪುವುದನ್ನು ವಿಳಂಬಗೊಳಿಸುತ್ತದೆ. ದೂರುವುದು ಅಥವಾ ಗೊಣಗುವುದು ಒಂದು ಗಂಭೀರವಾದ ಆತ್ಮಿಕ ಕಾಯಿಲೆಯಾಗಿದ್ದು ಅದು ಬೇಗನೆ ಹರಡುತ್ತದೆ. ಕೃತಜ್ಞತೆಯು ವಿಶ್ವಾಸವನ್ನು ರಕ್ಷಿಸುತ್ತದೆ, ಆದರೆ ದೂರು ಅದನ್ನು ದುರ್ಬಲಗೊಳಿಸುತ್ತದೆ. ದೇವರು ಕ್ರಮಬದ್ಧತೆ ಮತ್ತು ಪವಿತ್ರತೆಯನ್ನು ಗೌರವಿಸುತ್ತಾನೆ. ದೇವರು ಕೈಬಿಡದೆಯೇ ಶಿಸ್ತು ಮಾಡಬಲ್ಲನು. ವಿಫಲವಾದ ಹಿಂದಿನ ತಲೆಮಾರಿನಿಂದ ಯಾರು ಬಂಧಿತರಾಗಬೇಕಿಲ್ಲ. ದೇವರು ಒಂದು ಹೊಸ ತಲೆಮಾರನ್ನು ಜಯದತ್ತ ಮುನ್ನಡೆಸಬಲ್ಲನು. ಅರಣ್ಯಕಾಂಡವನ್ನು ಪ್ರಾರಂಭಿಸುವಾಗ ಇದು ನಮ್ಮ ಪ್ರಾರ್ಥನೆಯ ಆಲೋಚನೆಯಾಗಿರಲಿ. ಅರಣ್ಯವು ಕೇವಲ ಭೂಪಟದಲ್ಲಿರುವ ಸ್ಥಳವಲ್ಲ, ಅದು ಹೃದಯಗಳು ಬಯಲಾಗುವ ಸ್ಥಳ. ವಾಗ್ದಾತ ನಾಡು ಕೇವಲ ಒಂದು ಆಸ್ತಿಯಲ್ಲ, ಅದು ವಿಶ್ವಾಸದ ಮೂಲಕ ದೇವರ ವಿಶ್ರಾಂತಿಯನ್ನು ಪ್ರವೇಶಿಸುವ ಚಿತ್ರಣವಾಗಿದೆ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ನಾವು ಈ ಹೊಸ ಪುಸ್ತಕವನ್ನು ಪ್ರವೇಶಿಸುವಾಗ ನಮಗೆ ವಿನಯತೆಯ ಹೃದಯವನ್ನು, ಗಮನವಿಟ್ಟು ಕೇಳುವ ಆತ್ಮವನ್ನು ನೀಡು. ನಿನ್ನ ಉದ್ದೇಶಗಳನ್ನು ವಿಳಂಬಗೊಳಿಸುವ ಅಪನಂಬಿಕೆಯಿಂದ ನಮ್ಮನ್ನು ದೂರವಿಡು. ಹೃದಯವನ್ನು ವಿಷಪೂರಿತಗೊಳಿಸುವ ದೂರುಗಳಿಂದ ನಮ್ಮನ್ನು ಕಾಪಾಡು. ಇಸ್ರಾಯೇಲರ ಮಧ್ಯೆ ದೇವದರ್ಶನದ ಗುಡಾರವಿದ್ದಂತೆ ನಮ್ಮ ಜೀವನದ ಮಧ್ಯದಲ್ಲಿ ನಿನ್ನ ಸನ್ನಿಧಿ ಇರಲಿ. ನಿನ್ನ ಏರ್ಪಾಡುಗಳ ಮೇಲೆ ದೃಷ್ಟಿ ಇಡಲು, ವಾಗ್ದಾನ ಮತ್ತು ನೆರವೇರಿಕೆಯ ನಡುವಿನ ಅವಧಿಯಲ್ಲಿ ನಿನ್ನನ್ನು ನಂಬಲು ಮತ್ತು ವಿಶ್ವಾಸದಲ್ಲಿ ಈ ಪ್ರಯಾಣವನ್ನು ಪೂರೈಸುವ ಜನರನ್ನಾಗಿ ನಮ್ಮನ್ನು ರೂಪಿಸು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಆಮೀನ್.